ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಮ್ಮನೆಗೆ ಇವತ್ತು ನಮ್ಮಮ್ಮ ಬಂದಿದ್ದಾರೆ. ನಮ್ಮಮ್ಮ ನನಗೆ ಇಷ್ಟವಾಗಿರೋ ಅಡುಗೆ ಮಾಡ್ತಾರೆ. ಅದು ಏನಂತ ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇನೆ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಿಮ್ಗೆ ಅನ್ಸಿದ್ದನ್ನ ಪ್ರಶ್ನೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ನಾನು ತಕ್ಕಂತೆ ಉತ್ತರ ನೀವೇ ನೀಡ್ತೀನಿ. ಬನ್ನಿ ನಮ್ಮಮ್ಮನ ತೋರಿಸ್ತೀನಿ ಇವಾಗ. ಓಕೆ, ಇವರೇ ನಮ್ಮಮ್ಮ. ನೋಡಮ್ಮ, ನಿನ್ನ ಫೇಸ್ ತೋರಿಸು. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಕವಿತಾ. ಕವಿತಾನಾ? ಇವರೇ ನಮ್ಮಮ್ಮ, ಕವಿತಾ ಅಂತ. ಇವತ್ತು ಅಮ್ಮ ಏನು ಮಾಡ್ಕೊಡ್ತೀಯ ನನಗೆ? ನಿನಗೆ ಖಡಕ್ ರೊಟ್ಟಿ ಮಾಡ್ಕೊ. ಖಡಕ್ ರೊಟ್ಟಿ ಮಾಡ್ತೀನಿ. ಬಿಸಿ ರೊಟ್ಟಿ ಮಾಡಲ್ಲೇನು? ನೀನ್ ದಿನ ಬಿಸಿ ರೊಟ್ಟಿ ಮಾಡ್ಕತ್ತೀಯ. ಹಾಂ, ನಿನಗೆ ಒಣ ರೊಟ್ಟಿ ಇಷ್ಟ ಅಲ್ಲ, ಹಾಂ, ಅದಕ್ಕೆ ಮಾಡ್ತಾ ಇದೀನಿ. ಮಾಡಿ ಇಟ್ಟು ಹೋಗ್ತೀಯಾ? ಸರಿ, ಮಾಡಿ. ಇವಾಗ ಏನು ಮಾಡ್ತೀಯ ಹಂಗಾದ್ರೆ? ಇದು ನೀರ್ ಕಾಯಿಸ್ಬಿಟ್ಟು ಹಾಂ, ನೀರ್ ಕಾಯಿಸ್ಬಿಟ್ಟು ಹಾಂ, ಕುದಿಯೋ ನೀರು ಹಾಕೊಳ್ಳೋದು. ಅದಕ್ಕಿಂತ ಮುಂಚೆ ಏನೋ ಮಾಡ್ತಿದ್ಯಲ್ಲ, ಅದನ್ನ ಹೇಳಮ್ಮ. ಇಟ್ಟು ಜರಡಿ ಮಾಡೋದು. ಜಡಿ ಮಾಡ್ಕೊತೀಯಾ? ಸರಿ, ಜಡಿ ಮಾಡ್ಕೊಂಡ್ಮೇಲೆ ಕುದಿಯೋ ನೀರಾಗ ಹಾಕೋತೀಯಾ? ಎದೀಗ ಚೆನ್ನಾಗಿ ಕುದಿಸಿ ಜಿಗಿಟ್ ಬರುತ್ತೆ ರೊಟ್ಟಿ ಉದ್ಲಿಕ್ಕೆ. ಹೌದಾ? ಅಲ್ಲ, ಬಿಸಿ ನೀರು ಅಷ್ಟೇ ಹಾಕೋಣಲ್ಲ ಅದಕ್ಕೆ? ಇದು ಒಂದು ವಾರ, ಒಂದು 4 ದಿನ ಮಾತ್ರ ಬರ್ತಿದ್ವು ಕುದಿಯೋ ನೀರಲ್ಲಿ. ಆಮೇಲೆ ಬರಲ್ಲ, ಜಿಗಿಟ್ ಹೋಗ್ಬಿಡುತ್ತಿದ್ದು. ಜಿಗಿಟ್ ಸಿಗಲ್ವಾ? ಸಿಗಲ್ಲ. ಹಾ, ಅದಕ್ಕಾಗಿ ಮುದ್ದೆ ಮಾಡ್ಕೊಂತೀವಿ. ಓಕೆ. ಒಂದ್ 2 ದಿನ 3 ದಿನ 4 ದಿನ ಬರ್ತದೆ ಅಷ್ಟೇ ನೀರ್ ಕಾಯಿಸ್ಕೊಂಡ್ ಮಾಡ್ಲಿಕ್ಕೆ. ಆಮೇಲೆ ಜೋಳದಿಟ್ಟು ಲೇಟ್ ಆದಂಗೆಲ್ಲ ಜಿಗಿಟ್ ಹಾಕಬೇಕು, ಮುದ್ದೆ ಮಾಡ್ಕೋಬೇಕು. ಮುದ್ದೆ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಳ್ಳೋದಾ? ಮಾಡ್ಕೊಳ್ಳೋದು. ಉದ್ಲಿಕ್ಕೆ ಬರುತ್ತಿಲ್ಲ ಅಂದ್ರೆ ಬರಲ್ಲ. ಉದ್ಲಿಕ್ ಬರಲ್ಲ, ಇಲ್ಲ ಅಂದ್ರೆ. ಹಂಗಾದ್ರೆ ನಮ್ಮಮ್ಮ ಹೇಳಿದ್ದನ್ನ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ ನಿಮ್ಗೆ. ಜಿನ್ನಿಗೆ ಹಾಕ್ಸ್ಕೊಂಡ್ ಬಂದ ತಕ್ಷಣ 1 ದಿನ 2 ದಿನ ಮಾತ್ರ ಜಿಗಿಟ್ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬರೀ ಬಿಸಿನೀರ್ ಕಾಯಿಸ್ಬಿಟ್ಟು ನೀವು ರೊಟ್ಟಿ ಹಿಟ್ಟಿಗೆ ಹಾಕೊಂಡು ಕಲ್ಸ್ಕೊಂಡ್ಬಿಟ್ರೆ ರೊಟ್ಟಿ ನೀಟಾಗಿ ಬರುತ್ತೆ. ಅದೇ ಜಿನ್ನಿಗೆ ಹಾಕಿ 1 ವಾರ ಆದ್ಮೇಲೆ ನೀವು ಖಂಡಿತ ಮುದ್ದೆ ಮಾಡ್ಕೊಂಡೆ ರೊಟ್ಟಿ ಮಾಡ್ಕೋಬೇಕು. ಹಂಗೆ ಮಾಡ್ಕೊಂಡ್ರೆ ಜಿಗಿಟ್ಟು ಬರೋದಿಲ್ಲ, ರೊಟ್ಟಿ ಎಲ್ಲ ಅರ್ಧೋಗ್ತವೆ. ಕರೆಕ್ಟ್ ಅಮ್ಮ? ಹಾ, ಇದೆ ಕ್ಲಿಯರ್. ನಮ್ಮಮ್ಮ ಎಲ್ಲ ಸುತ್ತಿ ಬಳಸಿ ಹೇಳಿದ್ಲು, ಇವಾಗ ನಾನು ಕ್ಲಿಯರ್ ಮಾಡಿದ್ದೀನಿ ನಿಮ್ಗೆ. ಸರಿ, ಓಕೆ, ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಇವಾಗ ಮಾಡ್ತಾಳೆ ನಮ್ಮಮ್ಮ, ಮಾಡೋದನ್ನ ನಿಮ್ಗೆ ತೋರಿಸ್ತೀನಿ. ನಮ್ಮಮ್ಮಗ ಯಾವ ಸಾಮಾನು ಎಲ್ಲಿದೆ, ಯಾವ ಪದಾರ್ಥ ಎಲ್ಲಿದೆ ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಒಬ್ಬರ ಮನೇದು ಇನ್ನೊಬ್ರಿಗೆ ಗೊತ್ತಾಗಕ್ ಸಾಧ್ಯನೇ ಇಲ್ಲ. ಅಲ್ಲಿ ಉಪ್ಪು ಅಲ್ಲೇನೇ ಇದೆ, ಅದೇ ಅಂತ ಹೇಳಿದ್ರು ಕೂಡ ಅವ್ರಿಗೆ ಇದಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕಲರ್ ಚೇಂಜ್, ರಾಕ್ ಸಾಲ್ಟ್ ಯೂಸ್ ಮಾಡೋದ್ರಿಂದ ನಮ್ಮಮ್ಮಗೆ ಗೊತ್ತಾಗ್ತಾ ಇಲ್ಲ. ಆದಷ್ಟು ಎಲ್ಲರೂ ರಾಕ್ ಸಾಲ್ಟ್ ಅಂದ್ರೆ ಕೆಂಪು ಉಪ್ಪನ್ನ ಬಳಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಈ ತರ ನೀರ್ ಕುದಿಯೋವಾಗ ನೀವು ಏನ್ ಮಾಡ್ತೀಮ? ಈ ಹಿಟ್ಟಿಗೆ ಹಾಕ್ತೀನಿ ನೀರು, ಮುದ್ದೆ ಮಾಡ್ಕೊಳಕ? ಮತ್ತೆ ಹಂಗೆ ಹಾಕೊಂತೀನಿ. ಓ, ಜಿನ್ನಿಗೆ ಹಾಕ್ಸ್ಕೊಂಬಂದು 2 ದಿನ ಆಯ್ತಲ್ಲ, ಅದಕ್ಕೆ ಈಗ ಮಾಡ್ಕೋತೀರಾ? ಜಿನ್ನಿಗೆ ಹಾಕ್ಸ್ಕೊಂಡು 1 ವಾರ ಆದ್ಮೇಲೆ ಮುದ್ದೆ ಮಾಡ್ಕೊಳ್ಳೋದಾ? ಮುದ್ದೆ ಮಾಡ್ಕೊಂಡು ರೊಟ್ಟಿ ಎಲ್ಲ ಹಾಕ್ಸ್ಕೊಂಡ್ ಬರೋದಿಲ್ಲಲ್ಲ, ಹಾ, 1 ವಾರಕ್ಕೆ ಆಗೋಷ್ಟು ಆಸೆ ಬಂದಿರ್ತೀವಿ. ಓಕೆ. ಅದೆಲ್ಲ ಯಾರು ಹೋಗ್ತಾರ ಹಾಕ್ಸ್ಕೊಂಡ್ ಬರಕಂತ ಹಿಂಗ್ ಮಾಡ್ಕೊಳ್ಳೋದು. ಓಕೆ ಓಕೆ. ಇವಾಗ ಅಯ್ಯೋ ಹೋಯ್ತು, ಸುಡುತ್ತೆ. ಮಾಡ್ಕೊ ನೀಟಾಗಿ ಕಲ್ಸಿ. ಅಯ್ಯೋ ದೇವ್ರೆ. ಅಮ್ಮ, ವಾರಕ್ಕೊಂದ್ಸಲ ಬಂದ್ಬಿಡಮ್ಮ, ಮಾಡಿ ನನಗೆ ವಿಡಿಯೋ ಮಾಡಿ ಕೊಟ್ಟು ಹೋಗಿಬಿಡು. ಕಲ್ಸ್ಕೊ ಇದು ಎಲ್ಲ ಪೂರ್ತಿ ಬೇಕಂದ್ರೆ ಮಾಡಿ ಕಳಿಸ್ತೀನಿ ನಾನು. ನಿನಗೆ ಮತ್ತೆ ಬಿಸಿ ರೊಟ್ಟಿ ಅಂದ್ರೆ ನೀನೇ ಮಾಡ್ಕೊಂತೀಯ. ಓಕೆ, ನಮ್ಮಮ್ಮ ಅಲ್ಲಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದಾರೆ. ನನಗೆ ಒಣ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಮಾಡಿಟ್ಟೋಗ್ಬಿಡ್ತಾರೆ. ಬಿಸಿ ರೊಟ್ಟಿ ಮಾತ್ರ ನಾನು ಮಾಡ್ಕೋತೀನಿ. ಇವಾಗ ಮಾಡ್ತಾ ಇರೋದು ನನಗೋಸ್ಕರ. ಅದು ಮಾಡಿ ತಿರ್ಗಾ ದಿನ ತಿನ್ನೋಕ್ಕೆ ಮಾಡಿ ಇಟ್ಟೋಗ್ತಾರೆ. ಅಲ್ಲಿ ಊರಲ್ಲಿದ್ದಾಗ ಸಹ ಮಾಡಿ ಕೊಟ್ಟು ಕಳಿಸ್ತಾರೆ ನಮ್ಮ ಅಪ್ಪಾಜಿ ಜೋಡಿ. ಇವಾಗ ಇಲ್ಲಿ ಬಂದಿದ್ದಾರಲ್ಲ, ಮಾಡಿ ಇಟ್ಟೋಗೋಣ ಅಂತ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀಯಮ್ಮ? ಏನೈತೆ? ಓಕೆ, ಏನ್ ಮಾಡ್ತೀಯ ಹೇಳಿ ನೀನ್ ರೊಟ್ಟಿ ಜೊತೆಗೆ ಪಲ್ಯನ? ರೊಟ್ಟಿ ಜೊತೆ ಪಲ್ಯ ಕಡಕ್ ರೊಟ್ಟಿಗಾದ್ರ ಸೊಪ್ಪು. ಏನ್ ಸೊಪ್ಪು? ಮೆಂತ್ಯ ಸೊಪ್ಪು. ಅದು ಪಚಡಿ ಮಾಡ್ಕೊಂತೀನಿ. ಮೆಂತ್ಯ ಸೊಪ್ಪು, ಉಳ್ಳಾಗಡ್ಡಿ, ಖಾರ ಪುಡಿ, ಎಣ್ಣೆ ಹಾಕಿ ಕಲ್ಸೋದು. ಬಿಸಿ ರೊಟ್ಟಿ ಎಲ್ಲಾದ್ರೆ ಹೀರಿಕಾಯಿ ಪಲ್ಯ ಎಲ್ಲ ಆಲ್ಮೋಸ್ಟ್ ಬಿಸಿ ರೊಟ್ಟಿಗೆ ಎಲ್ಲದೂ ಅಡ್ಜಸ್ಟ್ ಆಗುತ್ತೆ. ಖಡಕ್ ರೊಟ್ಟಿಗೆ ಮಾತ್ರ ಮೆಂತ್ಯ ಸೊಪ್ಪು.
ಓಕೆ ಹಸಿ ಪಚಡಿ ಏನಿದ್ರು ಸೆಟ್ ಆಗ್ತದೆ. ಸೆಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ವೀಕ್ಷಕರೇ ನೋಡಿ, ಒಣ ರೊಟ್ಟಿ ಆದ್ರೆ ಮೆಂತ್ಯ ಸೊಪ್ಪು ಬಿಡಿಸ್ಕೊಂಡು ನೀಟಾಗಿ ತೊಳ್ಕೊಂಡು ಒಳಗದ್ದಿ ಖಾರ ಪುಡಿ ಉಪ್ಪು ಎಣ್ಣೆ ಹಾಕೊಂಡು ಕಲ್ಸ್ಕೊಂತೀನಿ. ಅದೇ ಬಿಸಿ ರೊಟ್ಟಿ ಆದ್ರೆ ಏನ್ ಬೇಕಾದ್ರೂ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತೆ ಅಂತ ನಮ್ಮಮ್ಮ ಹೇಳಿದ್ದು, ಅದಕ್ಕೆ ನಾನು ನಿಮ್ಗೆ ಹೇಳಿದೆ. ಮತ್ತೆ ಅದಕ್ಕಮ್ಮ ಇಟ್ಟಿಡ್ಕೊಂತೀರಿ. ಸರಿ ಸರಿ, ಬಡಿಯಕ್ ಬೇಕಾ? ನೀನೇನ್ ಬಡಿತೀಯಾ ಅಥವಾ ಉದ್ದುತ್ತೀಯಾ? ಉದ್ದುತ್ತೀನಿ ಮೇಡಮ್. ಉದ್ತೀಯಾ? ಯಾಕಮ್ಮ ನಿನಗೆ ಬಡಿಯಕ್ಕಾಗಲ್ಲ? ಅದೇ ಯಾಕಾಗಲ್ಲ? ಬಿಟ್ಬಿಟ್ಟು ಮೊದ್ಲೆಲ್ಲ ಬಡಿತಾ ಇದೀವಿ ರೊಟ್ಟಿನ. ಮೊದ್ಲೆಲ್ಲ ಬಡಿತಾ ಇವಾಗ ಇದ್ದೆ, ಬಡಿಯಲ್ಲ. ಇವಾಗ ಬಡಿಯಲ್ಲ. ಬೇಗ ಅದಕ್ಕೆ ಉದ್ದದ? ಆಲ್ಮೋಸ್ಟ್ ಎಲ್ಲರೂ ಉದ್ದುತ್ತಾರೆ, ಇವಾಗ ಯಾರು ಬಡಿಯಲ್ಲ. ಅದೇನಮ್ಮ? ಕರೆಕ್ಟ್. ಕೆಲವೊಬ್ರು ಬಡಿತಾರೆ. ಬಡ್ದಿದ್ ರೊಟ್ಟಿ ಚೆನ್ನಾಗಿರುತ್ತೆ. ಬಡ್ದಿರೋ ರೊಟ್ಟಿ ಚೆನ್ನಾಗಿರುತ್ತೆ, ಉದ್ದಿರೋ ರೊಟ್ಟಿ ಏನ್ ಚೆನ್ನಾಗಿರಲ್ಲ. ಎಲ್ಲ ಒಂದೇ ಇಟ್ಟಲ್ಲ, ಅದೇನೋ ಬಡಿದ್ರೆ ಟೇಸ್ಟ್ ಬೇರೆ ಅಂತ ನಮಗೆ ಬಡಿಯಕ್ಕಾಗಲ್ಲ. ಹಂಗಾಗಿ ಉದ್ದ ಕಲ್ತ್ವಿ. ನಾವು ಉದ್ತಾ ಇದೀವಿ, ಬಡಿತಾ ಇದ್ವಿ. ಈಗ ಈಸಿ ಆಗ್ಬಿಟ್ಟೈತಿ. ಈಸಿ, ಎಲ್ಲ ಈಸಿ ಈಸಿ, ಫಾಸ್ಟ್ ಗ್ರೋತ್. ಫಾಸ್ಟ್ ಫುಡ್ ಹೆಂಗೋ ಇದು ರೊಟ್ಟಿ ಸಹ ಫಾಸ್ಟ್ ಫುಡ್ ಆಗ್ಬಿಡುತ್ತೆ ಉದ್ದಿದಕ್ಕೆ. ಸ್ವಲ್ಪ ಮೆತ್ತಗಿದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಳಕ ಒಣ ಹಿಟ್ಟು ಹಾಕೊಂಡು ಬೇಯಿಸಿ ಗಟ್ಟಿಗೆ ಸ್ವಲ್ಪ ಜಿಗುಟಾಗಿ ಗಟ್ಟಿಗೆ ಹಿಟ್ಟು ನಾದ್ಕೋಬೇಕು. ಗಟ್ಟಿಗೆ ಅಂದ್ರೆ ಗಟ್ಟಿಗೆಲ್ಲ ಮೆತ್ತಗೂನು ಅಲ್ಲ, ಒಂದು ಹಳತಿ ಒಂದು ಅಳ್ತಿಗೆ ನಾದ್ಕೋಬೇಕು. ಒಂದು ಹದವಾಗಿರ್ಬೇಕು. ಯಾವ ತರ ತೋರ್ಸು? ನಾದು ಫಸ್ಟ್ ನಾದು. ನಾದ್ತೀನಿ ತಡಿ. ಚರ ಚರ ಅಂತ ನಾದ್ಬೇಕಾ? ಹೇಳಮ್ಮ, ಮತ್ತೆ ನೀನ್ ಯಾಕಮ್ಮ ಹಂಗ್ ಮಾಡ್ತೀಯಾ? ಚೆನ್ನಾಗಿ ನಾದ್ಕೋಬೇಕು. ಒಂದು ಹದವಾಗಿ ಬರ್ಬೇಕಲ್ಲ. ನಮ್ ಮೇಲ್ಗಡೆ ಜನ ಎಲ್ಲ ಹೆಂಗ್ ನಾದ್ಕೋಬೇಕಂತ ಹೇಳಿದ್ರೆ ಚರ ಚರ ಅಂತ ನಾದ್ಕೋಬೇಕಂತಾನೆ ಹೇಳ್ತಾರೆ ಅಂತ ಹೇಳ್ತಾರ. ನೀನು ಮೇಲ್ಗಡೆ ಜನಕ್ಕೆ ಹೌದಾ ಅಲ್ಲ? ಗಟ್ಟಿ ಗಟ್ಟಿ ಹೌದಾ ಅಲ್ಲ? ನನಗೆ ಅದನ್ನ ಹೇಳು. ಅಪ್ಪಾಜಿ ಆ ಸೈಡು ಅದಿಲ್ಲ. ಮೇಲ್ಗಡೆ ನಾವು ಒಂದ್ ರೀತಿ. ಮೇಲ್ಗಡೆ ರೇ ಕೊಪ್ಪಳ ಮ್ಯಾಕೆಲ್ಲ ಮೇಲ್ಗಡೆ ಜನನೇ. ಅದಕ್ ನೀನ್ ಏನ್ ಹೇಳ್ಬೇಕು? ಚರ ಚರ ಅಂತ ನಾದ್ತೀವಿ ಅಂತ ಹೇಳ್ಬೇಕು. ಕರೆಕ್ಟಾ? ಏನ್ ವೀಕ್ಷಕರು ಕರೆಕ್ಟಾ? ನಾವ್ ಹೆಂಗಿರ್ತೀವೋ ಹಂಗ್ ಮಾತಾಡಬೇಕು, ಹಂಗಾದ್ರೆ ಇಷ್ಟ ಆಗುತ್ತೆ. ನಾದ್ಕೊಂಡ ಬರೋದು ಇಲ್ಲ ಒಬ್ಬೊಬ್ರಿಗೆ ರೊಟ್ಟಿ. ಇವಾಗ ಎಲ್ಲರೂ ಮಾಡ್ತಾರೆ ಬಿಡಮ್ಮ ರೊಟ್ಟಿನ, ಎಲ್ರು ತಿನ್ಬೇಕಂತೇಳಿ ಎಲ್ರು ಮಾಡ್ತಾರೆ. ಇವಾಗ ಎಷ್ಟೇ ಒತ್ತಡ ಕೆಲಸ ಇದ್ರು ಮಾಡ್ಕೊಂಡ್ ತಿಂತಾರ. 4-5 ರೊಟ್ಟಿ ಆದ್ರೂ ಮಾಡ್ತಾರೆ ಇವಾಗ. ಮಾಡ್ಕೋತಾರೆ ಇವಾಗ. ನೋಡಿ ಸ್ನೇಹಿತರೆ, ಅಲ್ಲಿ ಇವಾಗ ಹಿಟ್ಟು ಕಲ್ಸಿಟ್ಟಿದಾರಲ್ಲ, ಆ ರೀತಿ ನಾದ್ಕೋಬೇಕು. ಈ ರೀತಿ ಮಾಡ್ಕೊಂಡ್ರೆ ಗಟ್ಟಿ ಗಟ್ಟಿನೂ ಅಲ್ಲ ಮೆತ್ತಗೂ ಅಲ್ಲ, ಆ ರೀತಿ ನಾದ್ಕೊಂಡು ಮಾಡ್ಕೋಬೇಕಾಗತ್ತೆ. ಚಪಾತಿ ಹಿಟ್ಟಿನ ತರ ನಾದ್ಕೋಬೇಕು. ಹೌದಿಲ್ಲ? ಬಿಸಿನೀರ್ ಹಾಕೊಂಡು. ಸರಿ, ಚೆನ್ನಾಗಿ ನೀರು ಕುದಿಸಿ. ನಮ್ಮಮ್ಮ ಇವಾಗ ಉದ್ದುತ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ನನ್ ಗ್ಯಾಸ್ ಹಚ್ಚಿಲ್ವಮ್ಮ? ಅಯ್ಯೋ ಗ್ಯಾಸ್ ಹಚ್ಚಿಲ್ಲ, ಮರ್ತು. ಇಷ್ಟೇ, ಸೇಮ್. ಇದು ಆಟೋಮೆಟಿಕ್ ಗ್ಯಾಸ್, ನಮ್ಮಮ್ಮಗೆ ಗೊತ್ತಾಗಲ್ಲ, ನಾನೇ ಎಲ್ಲ ಹಚ್ಕೊಳ್ಬೇಕು. ಇಷ್ಟೇ ಸಾಕು ಬಿಡು. ಇಷ್ಟೇ ಇಲ್ಲ? ಸರಿ ಮಾಡು. ನೀನೇ ಬಟ್ಟೆ ತಗೊಂಡಿಲ್ಲ, ನೀರ್ ಹಾಕೊಂಡಿಲ್ಲ, ಎಲ್ಲ ತಗೋ. ಇದಕ್ಕೆ ಮತ್ತೆ ರೊಟ್ಟೆ ಹಂಚಿನ ಮೇಲೆ ಹಾಕೊಂಡ್ಮೇಲೆ ಮೇಲೆ ಏನ್ ಮಾಡ್ಬೇಕು? ಬಟ್ಟೆಯಿಂದ ತೇವ ಮಾಡ್ಬೇಕಾ? ಮಾಡಿ ಎದಕ್ಕೆ ತೇವ ಮಾಡಿ ಒರೆಸ್ಬೇಕಮ್ಮ? ಹಿಟ್ಟು ಹಾಕಿ ಸುಟ್ಟಿರ್ತೀವಲ್ಲ, ಒಣ ಹಿಟ್ಟು ಹಾಕಿ ಕೆಳಗಡೆ ಮಾಡಿರ್ತೀವಲ್ಲ, ಅದಕ್ಕೋಸ್ಕರ ಅದನ್ನ ಒಣ ರೊಟ್ಟಿ ಒಣ ಹಿಟ್ಟು ಹಾಕಿ ಸುಟ್ಟಿರ್ತೀವಲ್ಲ, ಅದು ಎಲ್ಲ ಕೆಳಗಡೆ ಸುಟ್ಕೊಂಡ್ಬಿಡ್ತೈತಾನ ಒಂದೇ ಕಾರಣಕ್ಕೆ? ಇಲ್ಲ, ಬೇಯಿಸ್ತದ. ನೀರ್ ಹಚ್ಚೋದೊಂದಿಲ್ಲ ಅಂದ್ರ ಒಂಥರ ಚೆನ್ನಾಗಿರಲ್ಲ. ಚೆನ್ನಾಗಿ ನೀರ್ ಹಚ್ಚಿ ಬೇಯಿಸ್ಬೇಕು ಮೇಲೆ. ಹಿಟ್ಟು ಅದು ಕೊಂದ್ಕೊಂಡ್ಬಿಡುತ್ತೆ ರೊಟ್ಟಿಗೆ, ಹಿಟ್ಟಲ್ಲ, ಅದಕ್ಕಾಗಿ ನೀರ್ ಹಚ್ಚದ. ಕರೆಕ್ಟಾ? ಹೆಂಗ್ ಬೇಕಾರಂಗ ಕ್ಲಾರಿಫೈ ಮಾಡ್ಬೇಡ ನೀನು. ಮತ್ತೆ ಏನ್ ಹುಡುಕ್ತಿದ್ಯಮ್ಮ? ಇದು ಏನು? ಓ ಸರಿ. ಹಿಟ್ಟು ಹಚ್ಚಿ ತೀಡಿರೋದನ್ನ ಮೇಲೆ ಮಾಡ್ಕೋಬೇಕು. ಅರ್ಥ ಆಯ್ತಾ? ಹಿಟ್ಟು ಹಚ್ಚಿ ತೀಡಿದ್ರನ್ನ ಮೇಲೆ ಮಾಡ್ಕೊಂಡು ಹಸಿ ಬಟ್ಟೆನ ಮೇಲೆ ನೀಟಾಗಿ ಸವರ್ಕೋಬೇಕು. ಒಣ ಹಿಟ್ಟಲ್ಲ, ಅದು
ರೊಟ್ಟಿಗೆ ಅಂಟ್ಕೋಬೇಕು. ಆ ರೀತಿ ನೀವು ಎಲ್ಲ ತೇವ ಮಾಡ್ಬಿಡೋದು. ತೇವ ಮಾಡ್ಕೋಬೇಕು. ಹಿಟ್ಟು ಹಾಕಿರ್ತೀವಿ. ಹಾ ಅದೇ ಅದೇ. ಫಸ್ಟ್ನೇ ರೊಟ್ಟಿ ರೆಡಿ. ಹಿಂಗೆಲ್ಲ ಇದು ಮಾಡ್ಕೊಂಡು ಹಾ ಮತ್ತೆ ಇದಕ್ಕೆ ಚರ ಚರ ಅಂತ ನಾದ್ಕೋಬೇಕಂತ ಹೇಳೋದು ಮೇಲ್ಗಡೆ ಸೈಡ್ ಎಲ್ಲ. ಈ ತರ ಎಲ್ಲ ಮಾಡಿ ಹಿಂಗ್ ಮಾಡ್ಕೊಂಡು ಹಾ ಆ ರೀತಿ ಎಲ್ಲ ನಮ್ಗೆ ಎಷ್ಟು ತೇಡ್ಕೊಂಡು ಬೇಕೋ ಅಷ್ಟು. ಹಾ ತಿರ್ವಕೊಂಡೆ. ಒಣ ಬಟ್ಟೆ ಬೇಕು. ಒಣ ಬಟ್ಟಿ ಬೇಕಾ? ಒಣ ಬಟ್ಟಿ ಒಂದ್ ನಿಮಿಷ. ಏನಕ್ಕಮ್ಮ ಒಣ ಬಟ್ಟೆ? ಉಬ್ಬು ಇದು ಬಟ್ಟೆ ಬೇಯಿಸಕ್ಕ. ಬೇಯಿಸೋ ಎಲ್ಲ ಕಡೆ ಸಲುವಾಗಿ ಬೇಯಿಸಲ್ಲ ಬೇಯಲ್ಲ. ಹಾ. ಅದಕ್ಕೆನಾ? ಬೇಯಿಸೋ ಸಲುವಾಗಿ ಒತ್ತಿ ಒತ್ತಿ ಬೇಯಿಸೋ ಸಲುವಾಗಿ. ಇದು ಗ್ಯಾಸ್ ಅಲ್ಲ, ಹಾ ಎಲ್ಲಾ ಕಡೆ ಒಂದೊಂದ್ಸರಿ ಉರಿಯಲ್ಲ. ಉರಿಯಲ್ಲ, ಅದಕ್ಕಾಗಿನೇ ಒತ್ತಿ ಒತ್ತಿ ಬೇಯಿಸೋದಾ? ಹಿಂಗ ಹಾಕ್ಬಿಡೋದು. ಬೇಯಿಸಿದೆ ಇವಾಗ. ರೆಡಿ, ರೊಟ್ಟಿ ರೆಡಿ. ಓಕೆ, ನನಗೆ ಪ್ರೊಸೀಜರ್ ಎಲ್ಲ ಗೊತ್ತು, ನಾನು ಮಾಡ್ಕೋತೀನಿ. ಬಟ್ ವಿಡಿಯೋ ಮಾಡೋ ಕಾರಣದಿಂದ ಎಲ್ಲದೂ ನಮ್ಮಮ್ಮನ ಹತ್ರ ಕ್ವಶನ್ ಕೇಳ್ತಾ ಇದ್ದೀನಿ ಅಷ್ಟೇನೆ. ಕೇಳೋದು. ಹಾ ಕೇಳೋದು ಅಷ್ಟೇ. ಓಕೆ, ಫಸ್ಟ್ ರೊಟ್ಟಿ ರೆಡಿ. ಸರಿ, ಇವತ್ತಿನ ವ್ಲಾಗ್ ನಾನು ಮುಗ್ಸೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾ. ನನಗೋಸ್ಕರ ವಿಡಿಯೋ ಮಾಡೋಕ್ಕೆ, ವಿಡಿಯೋದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು. ಹಂಗೆ ನನಗೋಸ್ಕರ ರೊಟ್ಟಿ ಮಾಡಿಕೊಟ್ಟಿದ್ದಕ್ಕೆ. ಓಕೆ ಬಾಯ್. ನನ್ನ ವ್ಲಾಗ್ ನಿಂಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್. ಅಮ್ಮ ಬಾಯ್ ಏನಮ್ಮ? ಬಾಯ್.